ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊಂತೀರಿ. ನಾನು ಚೆನ್ನಾಗಿದ್ದೇನೆ ರೀ. ಮಾದೇವಿ ಹಳ್ಳಿ ಮನೆ ಅಡುಗೆಗೆ ಸ್ವಾಗತ ನಿಮ್ಗೆ. ನೋಡಿರಿ, ಹಳ್ಳಿ ಒಳಗೆ ಸೀಕರ್ಣಿ ಮಾಡೋದು ಭಾಳ ಫೇಮಸ್ ರೀ. ಇದನ್ನು ಒಟ್ಟು ಸೀಸನ್ ಮುಗಿದ್ರೊಳಗೆ ಒಂದು 3-4 ಸರಿ ಆದರೂ ಮಾಡ್ಕೊಂತಾರೆ. ಯಾಕಂದರೆ ಸೀಸನ್ದಾಗ ಅಷ್ಟೇ ಅಲ್ರಿ ಇದು ಹಣ್ಣು ಸಿಗೋದು. ಎಲ್ಲ ಪ್ಯಾಟಾಗದೆಲ್ಲ ಜ್ಯೂಸ್ ಮಾಡ್ಕೊಂಡು ಉಣ್ತಾರೆ. ಆದರೆ ಫೇಮಸ್ ಅಂದ್ರೆ ಸೀಕರ್ಣಿ ಚಪಾತಿ ಮಾಡ್ತಾರೆ. ನಾನಿವತ್ತು ಸೀಕರ್ಣಿ ಚಪಾತಿ ಮಾಡಕ್ಕೆ ಹೊಂಟೇನಿ ರೀ. ನೋಡಿರಿ, ಭಾರಿ ಮಸ್ತ್ ಇರ್ತೈತೆ ರೀ ಅದು ಕಾಂಬಿನೇಷನ್. ಹೇಗೆಲ್ಲ ಮಾಡ್ತೀನಿ ಅಂತಂದೇಳಿ ನೋಡೋಣ ಬರ್ರಿ. ನೋಡಿರಿ, ನಾನೀಗ 1 kg ಹಣ್ಣು ತೊಗೊಂಡಿನಿ. ಇವು ದೊಡ್ಡ ದೊಡ್ಡದವಲ್ರಿ, ಹಂಗಾಗಿ 3 ಬಂದ 1 kgಗೆ. ಈಗ ಇದನ್ನು ಸಿಪ್ಪಿ ತೆಗೆದು ಎರ್ಜಮಣಿಲೇ ಎರ್ಸ್ಕೊತೀನಿ ರೀ. ಇದನ್ನು ಎರ್ಜಮಣಿ ಇಟ್ಕೊಂಡಿನಿ ಅಂದ್ರೆ ಕೈಲೇ ಮಾಡೋಕೆ ಒಂಥರ ಆಗುತ್ತೆ ರೀ. ಹಂಗಾಗಿ ಎರ್ಜಿದ್ರೆ ಎಲ್ಲ ಸೌನಾಗಿ ಬರ್ತೈತಿ. ಬಿಡಿ ಬಿಡಿ ಏನು ಅಳಕಳಕ್ಕೇನು ಬರೋಂಗಿಲ್ಲ. ಜ್ಯೂಸ್ ಥರ ಬರ್ತೈತೆ ನೋಡಿರಿ. ಹಿಂಗೆ ಮೆತ್ತಗಾಗಿರ್ಬೇಕು ರೀ ಹಣ್ಣು ಭಾಳ ಹಣ್ಣಾಗಿರ್ಬೇಕು, ಅಂದ್ರೆ ಜ್ಯೂಸ್ ಚೆನ್ನಾಗಿ ಬರ್ತೈತಿ. ಕಾಯಿದ್ರೆ ಕಣ್ಣಿ ಬರ್ತೈತಿ. ಇದನ್ನ ತೊಗೊಂಡು ಮೇಲೆ ಹಿಂಗೆ ಸಿಪ್ಪಿ ಸುಲ್ಕೊತೀನಿ ರೀ. ನೋಡ್ರಲ್ಲ, ಅದು ಈ ಥರ ಸುಲಿದು ಸೀಕರ್ಣಿ ಹಣ್ಣು ಅಂತಂದ್ರೆ ಸಿಗ್ತಾವ್ರಿ. ಅವು ಒಳಗೆ ಭಾಳ ಪಿಂಡ ಇದ್ದಿದ್ದು. ನೋಡಿರಿ, ಈ ಥರ ಮೇಲೆ ಸಿಪ್ಪಿ ತೆಗೆದು ಹಿಂಗೆ ಎರ್ಜಮಣಿ ತೊಗೊಂಡು ಹಿಂಗೆ ಮಾಡ್ಬೇಕು ರೀ. ಅದನ್ನು ಎರ್ಜಿಸ್ಬೇಕು. ನೋಡಿರಿ ಹೆಂಗೆ ಜ್ಯೂಸ್ ಬರೋದು ನೋಡ್ರಲ್ಲಿ. ಕೈಲಿ ಕಿವ್ಸೋಬೇಕು ಏನಿಲ್ಲ ರೀ. ನೋಡ್ರಿ, ಇಷ್ಟು ಮಾಡಿಬಿಟ್ರೆ ಸಾಕು. ನೋಡಿರಿ, ಇಷ್ಟು ಎರ್ಜಿದ್ರೆ ಇಷ್ಟೊಂದು ಜ್ಯೂಸ್ ಆಯ್ತು ನೋಡ್ರಿ. ಈಗ ಇದಕ್ಕೆ ಒಂದು ಅರ್ಧ kg ಅಷ್ಟು ಬೆಲ್ಲ ಸಣ್ಣ ಜಜ್ಜಿಟ್ಕೊಂಡೀನಿ ರೀ ನಾನು. ಅದಕ್ಕೆ ಹಾಕಕ್ಕೆ ಹಣ್ಣು ಸಿಹಿ ಇರ್ತೈತೆ ರೀ. ಹಂಗೆ ಬೆಲ್ಲ ಏನು ಜಾಸ್ತಿ ತೊಗೊಳಂಗಿಲ್ಲ. ಹಣ್ಣು ಉಳಿದ್ರಷ್ಟ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನೀಗ ಒಂದು ಅರ್ಧ kg ಸಣ್ಣ ಜಜ್ಜಿಟ್ಕೊಂಡೀನಿ ರೀ. ಇದನ್ನು ಇದ್ರಾಗ ಮಿಕ್ಸ್ ಮಾಡ್ತೀನಿ ರೀ. ಅಂದ್ರೆ ಬೆಲ್ಲ ಎಷ್ಟು ಕರಗಬೇಕು ಅದನ್ನು ಬೆಲ್ಲ ಕರ್ಗಂಗೆ ಹಿಂಗೆ ಪೂರ್ತಿ ಒಡ್ಗ ಇಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಸಣ್ಣ ಜಜ್ಜಿದ್ರೆ ಒಂದು 5 ನಿಮಿಷ, ಒಂದು 10 ನಿಮಿಷ ಬೇಕು ರೀ ಬೆಲ್ಲ ಪೂರ್ತಿ ಕರ್ಗಕ್ಕೆ. ಹಂಗೆ ಇಷ್ಟು ಬೆಲ್ಲನ ಹಾಕಿ ಕರ್ಗಿಸ್ಬೇಕು ರೀ. ಇದ್ರ ನೋಡಿರಿ, ಚಪಾತಿ ಹಿಟ್ಟನ್ನ ಸಣ್ಣಾಗಿ ಒಳ್ಳೆ ಇಟ್ಕೊಂಡೇನೆ. ಇದಕ್ಕೆ ಹಿಟ್ಟು ಮಾಡಿ ಎಣ್ಣೆ ಹಚ್ಚಿ ಪದರಿನ ಚಪಾತಿ ರೀ. ಇದ್ರ ಜೊತೆ ಮಸ್ತ್ ಆಗ್ತಾವೆ. ನೋಡಿರಿ, ಇದೇ ಥರ ಚಪಾತಿ ಮಾಡಿ ಹಾಕ್ಬೇಕು ರೀ. ಅದರಲ್ಲಿ ಒಲೆ ಮೇಲೆ ಬೇಯಿಸಿದ್ರೆ ಹೆಂಗೆ ಚಪಾತಿ ಉಬ್ತಾವೆ ನೋಡಿರಿ. ಎಣ್ಣೆ ಹಚ್ಚಿ ಬೇಯಿಸಿದ್ರೆ ಇದು ನೋಡಿರಿ. ಸ್ವಲ್ಪ ಹೊತ್ತು ಉರಿ ಜಾಸ್ತಿ ಆಗೈತೆ ಅದು. ನೋಡಿರಿ, ಇಷ್ಟೊಂದು ಚಪಾತಿ ಅದು ನೋಡಿರಿ. ಅಂತ ಮಿದು ಹೋಗ್ತಾವೆ ಎಣ್ಣೆ ಹಚ್ಚಿ ಬೇಯಿಸಿದ್ರೆ. ನೋಡಿರಿ, ಇದೆಲ್ಲ ಬೆಲ್ಲೆಲ್ಲ ಪೂರ್ತಿ ಕರಗೈತಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಏಲಕ್ಕಿ ಸಣ್ಣ ಜಜ್ಜಿ ಹಾಕೊಂತೀನಿ. ಅಂದ್ರೆ ಕಂಪು ಜಾಸ್ತಿ ಬರ್ತೈತೆ ಅಂತಂದೇಳಿ ಶುಂಠಿ ಏಲಕ್ಕಿ ಜಜ್ಜಿ ಹಾಕ್ಕೊಂಡೇನಿ. ಇದರ ಪೂರ್ತಿ ಹಿಂಗೆ ಮಿಕ್ಸ್ ಮಾಡಿ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಬೇಕು. ಈಗ ಊಟ ಮಾಡೋಕೆ ರೆಡಿ ಆಗೈತ್ರಿ. ಇದು ಸೀಕರ್ಣಿ, ಮಾವಿನ ಎಣ್ಣೆ ಸೀಕರ್ಣಿ. ನೋಡಿರಿ ಬಂಧುಗಳೇ, ಚಪಾತಿ ಸೀಕರ್ಣಿ ಕಾಂಬಿನೇಷನ್ ಭಾರಿ ಸೂಪರ್ ಇರ್ತೈತೆ ರೀ. ಪ್ರತಿಯೊಬ್ಬರು ಒಂದು ಮನೆ ಒಳಗೆ ಎಲ್ಲರೂ ಈ ಸೀಸನ್ ಬಂತಂದ್ರೆ ಮಾಡಿ ಒಂದು ಸೀಸನ್ ಮುಗಿಯೋದ್ರೊಳಗೆ ಒಂದು 4-5 ಸರಿ ಆದರೂ ಮಾಡ್ತಾರೆ ಸೀಸನ್ದು ಸೀಕರ್ಣಿ ಊಟ ಅಂತಂದೇಳಿ. ಬ್ಯಾಸಿಗೆಗೆ ಸೀಕರ್ಣಿ ಮಾಡೋದು ಅಂದ್ರೆ ಬೆಲ್ಲದ ಊಟನ ಆಗತ್ತೆ ರೀ. ಇದು ಸೀಕರ್ಣಿ ತಿಂದಾಗನ ಆಗಿರ್ಬೇಕಂತೇಳಿ ಚಪಾತಿ ಒಳಗೆ ಇದು ಕಾಂಬಿನೇಷನ್ ಅಂತ. ಹೋಳಿಗೆ ಮಾಡ್ತಾರೆ. ನಾನೀಗ ಆಲ್ರೆಡಿ ಹೋಳಿಗೆ ಮಾಡಿ ತೋರಿಸೀನಿ ರೀ. ಈ ಚಪಾತಿಯಾಗ ಮಾಡ್ತಾರೆ. ಚಪಾತಿ ಹೆಂಗೆ ಮಾಡೋದಂತ ಹೇಳಿ ತೋರಿಸೀನಿ ರೀ. ಭಾರಿ ಮಸ್ತ್ ಬರ್ತೈತೆ ರೀ. ಅದೇ ನೋಡಿರಿ, ಅದಕ್ಕೆ ಬೆಲ್ಲ ಹಚ್ಕೊಂಡು ತಿಂದಾಗ ಆಗುತ್ತೆ. ಇದು ಹಣ್ಣಿನ ಜ್ಯೂಸೂ ಆಗುತ್ತೆ. ಇತ್ತಾಗ ಸೀಕರ್ಣಿ ಭಾರಿ ಮಸ್ತ್ ಬರ್ತೈತೆ ರೀ. ನೋಡಿರಿ, ಹಳ್ಳಿ ಜೀವನ ಈ ಥರ ಇರ್ತದೆ. ಬಟ್ ಯಾವುದೋ ಒಂದು ಸೀಸನ್ ಬಂದ್ರೂ ಅದ್ರ ತಕ್ಕಂಗೆ ಅಡುಗೆ ಮಾಡೋದೊಂದು ಪದ್ಧತಿ ಇರ್ತೈತೆ ಹಳ್ಳಿ ಒಳಗೆ. ನಾನು ಅದೇ ಥರನ ಮಾಡೀನಿ ರೀ. ನೋಡಿರಿ, ನಮ್ದು ಹಳ್ಳಿ ಜೀವನದ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೆಂಗೆ ಬಂತು ಅಂತಂದೇಳಿ ಒಂದು ಕಮೆಂಟ್ ಮಾಡಿ ಹಾಕ್ರಿ. ಧನ್ಯವಾದ.